ನಮಸ್ತೆ ಮಕ್ಕಳೇ. ಈ ದಿನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಹೇಗೆ ಸುಲಭವಾಗಿ ಪಾಸಿಂಗ್ ಪ್ಯಾಕೇಜ್ ಮಾಡ್ಕೊಳ್ಬಹುದು ಮತ್ತು ಸುಲಭವಾಗಿ ಸ್ಕೋರಿಂಗ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಕ್ಕಿದ್ದೀವಿ. ಎಸ್ ಡಿಯರ್ ಚಿಲ್ಡ್ರನ್, ಇಲ್ಲಿ ನಾವು ಫೋರ್ತ್ ಮೇನ್ ನಾವು ಈ ವಿಡಿಯೋ ಪೂರ್ತಿಯಾಗಿ ಕ್ವೆಶ್ಚನ್ ಆನ್ಸರ್ನ ಹೇಗೆ ಡೀಲ್ ಮಾಡೋದು, ಪ್ರೋಸ್, ಪೋಯಮ್, ಸಪ್ಲಿಮೆಂಟರಿ ರೀಡಿಂಗ್ ಹೇಗೆ ನಾವು ಟ್ಯಾಕಲ್ ಮಾಡಿ 40 ಮಾರ್ಕ್ಸ್ ನ ತಗೊಳ್ತೀವಿ ಅನ್ನೋದೇ ನಮ್ಮ ಗುರಿಯಾಗಿದೆ. ಲೆಟ್ ಅಸ್ ಜಸ್ಟ್ ಗೋ ಅಂಡ್ ಫೈಂಡ್ ಔಟ್ ಹೌ ವಿ ಆರ್ ಗೋಯಿಂಗ್ ಟು ಸ್ಕೋರ್ ದ ಮಾರ್ಕ್ಸ್ 40 ಫ್ರಮ್ ದೀಸ್ ಲೆಸನ್, ಪೋಯಮ್ ಅಂಡ್ ಸಪ್ಲಿಮೆಂಟರಿ ರೀಡಿಂಗ್. ವಿ have nearly 7 questions for 2 marks each, and here in the 7 question we get 14 marks and it is easily scoreable. These are the lessons and poems. Let's see. Gentlemen of Rio and Medio, Dr. B.R. Ambedkar, The Concert, Science and Hope of Survival, those are lessons, and I Am the Land is a poem. On Top of the World is a supplementary reading. That is a choice. You can opt this question. Great Martyr Ever Cherished is a supplementary reading which fetches 2 marks. It is easy to score. And these are the lessons, poem and supplementary readings where you can score very easily. Let's see in what technique we can score. Question number 18. In this, clue words. ಡಾನ್ ಆನ್ಸೆಲ್ಮೋ, ಓಲ್ಡ್ ಮ್ಯಾನ್, ಅಮೆರಿಕನ್ಸ್, ಗುಡ್ ಪೀಪಲ್. ಈ ವರ್ಡ್ಸ್ ನ ನೀವು ಕ್ವೆಶ್ಚನ್ ಪೇಪರ್ ಅಲ್ಲಿ ಬರುವಂತ ಕ್ವೆಶ್ಚನ್ ಅಲ್ಲಿ ನೋಡ್ತು ಅಂದ್ರೆ ಸಾಕು, ನಿಮಗೆ ಕ್ಲೂ ವರ್ಡ್ಸ್ ಏನು, ಯಾವ ಆನ್ಸರ್ ಬರೀಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಇದು ಒಂದು ಎವಿಡೆಂಟ್ ಆಗಿರುವಂತ ಒಂದು ಕ್ವೆಶ್ಚನ್. ಓಕೆ, ಈ ತರ ಒಂದು ಕ್ವೆಶ್ಚನ್ ಬಂತು ಅಂದ್ರೆ ಈ ಕ್ಲೂ ವರ್ಡ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ಯು ಕ್ಯಾನ್ ಆನ್ಸರ್ ದ ಕ್ವೆಶ್ಚನ್ ವೆರಿ ವೆಲ್. ಕೀಪ್ ದೀಸ್ ಹೈಲೈಟೆಡ್ ಪಾಯಿಂಟ್ಸ್: Don Anselmo, Old Man, Chaplin, Generous Man, No Extra Money, Americans, Man of Principle, Planted Saplings, One Child, Sold, Land, Not Trees, Trees Belonged, Children. ಈ ಕೀವರ್ಡ್ಸ್ ನ ಇಟ್ಕೊಳ್ತು ಅಂದ್ರೆ ನಿಮಗೆ ಈಸಿಯಾಗಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡಕ್ಕೆ ಸುಲಭ ಆಗುತ್ತೆ. The keywords will help you to remember the sentence, and the picture here on the slide will help you also to remember the answer very well. ಏನೇ ಕ್ವೆಶ್ಚನ್ ಡಾನ್ ಆನ್ಸೆಲ್ಮೋ ಲೆಸನ್ ಇಂದ ಬಂತು ಅಂದ್ರೂ ಇಷ್ಟು ವರ್ಡ್ಸ್ ನ, ಇಷ್ಟು ಕೀ ಪಾಯಿಂಟ್ಸ್ ನ ಇಟ್ಕೊಂಡು ನೀವು ಖಂಡಿತವಾಗಿ ಆನ್ಸರ್ ಮಾಡಬಹುದು ಅಂಡ್ ಸುಲಭವಾಗಿ 2 ಮಾರ್ಕ್ಸ್ ನ ತಗೊಳ್ಬಹುದು. ನೆಕ್ಸ್ಟ್ ಇಸ್ 19th ಕ್ವೆಶ್ಚನ್. ಡಾಕ್ಟರ್ B.R. ಅಂಬೇಡ್ಕರ್, ನೆಹರು, ಮಹಾತ್ಮ ಫೂಲೆ, ಲಾ ಮಿನಿಸ್ಟರ್, ಈ ವರ್ಡ್ಸ್ ಗಳು ನಿಮ್ಗೆ ಕ್ಲೂ ವರ್ಡ್ಸ್ ಆಗಿ ಇರ್ತವೆ. ಈ ಕ್ಲೂ ವರ್ಡ್ಸ್ ನ ಇಟ್ಕೊಳ್ತು ಅಂದ್ರೆ ಒಂದು ಸ್ಯಾಂಪಲ್ ಕ್ವೆಶ್ಚನ್ ಇದೆ. ಕ್ವೆಶ್ಚನ್ ಪೇಪರ್ ಅಲ್ಲಿ ಸುಮಾರು ಕ್ವೆಶ್ಚನ್ಸ್ ನಿಮ್ಗೆ ಬಂದಿದೆ, ನೀವು ಆಗ್ಲೇ ಫೇಸ್ ಮಾಡಿದೀರಾ. ಅಂತ ಕ್ಲೂ ವರ್ಡ್ಸ್ ಗಳಿರುವಂತ ಕ್ವೆಶ್ಚನ್ ನಿಮಗ್ ಬಂತು ಅಂದ್ರೆ ನೀವು ಈ ಕ್ಲೂ ವರ್ಡ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಬಹುದು. ಇದು ಕೀ ವರ್ಡ್ಸ್ ತರ: ಟ್ಯಾಲೆಂಟ್, ವೊರೇಷಿಯಸ್ ರೀಡರ್, ನೆಹರು ಚೋಸ್, ಲಾ ಮಿನಿಸ್ಟರ್, ಲಾ, ಸೋಷಿಯಲ್ ಜಸ್ಟಿಸ್, ವರ್ಕ್ಡ್ ಡಿಪ್ರೆಸ್ಡ್ ಕ್ಲಾಸಸ್, ಫೀಲ್ಡ್ ಲಾ ಲೆಜಿಸ್ಲೇಷನ್, ಜಾಯಿಂಟ್ ಗಾಂಧಿ, ಮಹಾತ್ಮ ಫೂಲೆ. ಈ ವರ್ಡ್ಸ್ ಎಲ್ಲ ಇಟ್ಕೊಂಡು ನೀವು ಖಂಡಿತವಾಗಿ ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡಬಹುದು. ಅಂಡ್ ಇದಕ್ಕೆ 2 ಮಾರ್ಕ್ಸ್ ನ ಕಂಪ್ಲೀಟ್ ಆಗಿ ತಗೊಳ್ಬೇಕು ಅಂದ್ರೆ ಯು ಮಸ್ಟ್ ಪ್ರಾಕ್ಟೀಸ್ ದ ಸ್ಪೆಲ್ಲಿಂಗ್ಸ್. ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತ ಸ್ಪೆಲ್ಲಿಂಗ್ಸ್ ನ ಖಂಡಿತ ಕೂತು ನೀವು ಬರ್ದು ಅಭ್ಯಾಸ ಮಾಡ್ಕೊಳ್ಬೇಕು. ರೈಟ್. 20th ಕ್ವೆಶ್ಚನ್. ದ ಕಾನ್ಸರ್ಟ್ ಲೆಸನ್ ಇಂದ ಈ ಲೆಸನ್ ದೇ ಬರುತ್ತೆ ಅಂತ ಹೇಳುವಾಗ ನಮ್ಗೆ ಈ ವರ್ಡ್ಸ್ ಹೆಲ್ಪ್ ಮಾಡ್ತವೆ. ಅನಂತ್, ಸ್ಮಿತಾ, ಟ್ಯಾಲೆಂಟೆಡ್, ಪಂಡಿತ್ ರವಿಶಂಕರ್ ಅನ್ನೋ ವರ್ಡ್ಸ್ ಇತ್ತು ಅಂದ್ರೆ ನೀವು ಸುಲಭವಾಗಿ ಆನ್ಸರ್ ಮಾಡಬಹುದು. ಇಲ್ಲೊಂದು ಸ್ಯಾಂಪಲ್ ಕ್ವೆಶ್ಚನ್ ಇದೆ. ಈ ಕ್ವೆಶ್ಚನ್ಗೆ ಆನ್ಸರ್ ಕೀವರ್ಡ್ಸ್ ಇವುಗಳೇ: ಅನಂತ್, ಬೆಟರ್ ದನ್ ಸ್ಮಿತಾ, ಟ್ಯಾಲೆಂಟೆಡ್ ಬಾಯ್, ದ ಫಾಸ್ಟೆಸ್ಟ್ ರನ್ನರ್, ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್, ಕ್ಯಾನ್ಸರ್ ಪೇಷಂಟ್, ಸಿತಾರ್ ಕ್ಲಾಸಸ್, composed his own tune, ರವಿಶಂಕರ್, ಉಸ್ತಾದ್, ಪರ್ಫಾರ್ಮ್ಡ್. ಇಷ್ಟು ಪಾಯಿಂಟ್ಸ್ ನಾವು ಇಟ್ಕೊಳ್ತು ಅಂದ್ರೆ ಖಂಡಿತವಾಗಿ ಈ ಆನ್ಸರ್ ನ ಟ್ಯಾಕಲ್ ಮಾಡಬಹುದು ಮತ್ತೆ 2 ಮಾರ್ಕ್ಸ್ ಕಂಪ್ಲೀಟ್ ಆಗಿ ತಗೊಳ್ಬಹುದು. ಅಂಡ್ ಈ ವರ್ಡ್ಸ್, ಈ ಪಾಯಿಂಟ್ಸ್ ನ ಇಟ್ಕೊಂಡು ನಾವು ಸೆಂಟೆನ್ಸ್ ಫಾರ್ಮೇಶನ್ ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಸ್ 21st
question. And this is all about science and hope of survival. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಕೆಲವು ಕ್ವೆಶನ್ಸ್ ಡಿಫಿಕಲ್ಟ್ ಆಗಿದೆ. ಆದ್ರೂ ಈ ಕೀವರ್ಡ್ಸ್ ನ ನೀವು ಕ್ವೆಶನ್ ಪೇಪರ್ ಅಲ್ಲಿ ನೋಡ್ತು ಅಂದ್ರೆ ನಿಮ್ ಮೆಮರಿಗೆ ಬರುತ್ತೆ ಏನೆಲ್ಲ ಕೀವರ್ಡ್ಸ್ ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ. ಸೈಂಟಿಸ್ಟ್, ಸೂಪರ್ ಪವರ್ಸ್, ನ್ಯೂಕ್ಲಿಯರ್ ಬ್ಲಾಸ್ಟ್, ಪ್ರಾಕ್ಟಿಕಲ್, ಮ್ಯೂಚುವಲ್ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಒಂದು ಸ್ಯಾಂಪಲ್ ಕ್ವೆಶನ್ ಇದೆ. ಈ ಕ್ವೆಶನ್ಗೆ ನೀವು ಇಂಥ ಕೀವರ್ಡ್ಸ್ ನ ಪ್ರಾಕ್ಟಿಕಲ್ ಪೀಪಲ್, ಒಬ್ಸರ್ವ್, ಎವಿಡೆನ್ಸ್, ರಿಸಲ್ಟ್, 3 experts, Geneva, UK, USA, USSR, discussed, nuclear blast, to sign, to stop nuclear tests, science, destruction, protection. ಈ ಕೀವರ್ಡ್ಸ್ ನ ನೀವು ನೆನಪಲ್ಲಿ ಇಟ್ಕೊಂಡು ಖಂಡಿತವಾಗಿ ಸೆಂಟೆನ್ಸ್ ಫಾರ್ಮೇಶನ್ ನ ಮಾಡ್ಕೊಂಡು ಇದರಲ್ಲಿ 2 marks ನ ಬ್ಯಾಕಪ್ ಮಾಡ್ಕೊಳ್ಬಹುದು. ಬಟ್ ಓನ್ಲಿ ಥಿಂಗ್ ಇಸ್ ಸ್ಪೆಲ್ಲಿಂಗ್ಸ್ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. 22nd ಕ್ವೆಶನ್ ಒಂದು ಪೋಯಮ್ ಇಂದ, ಐ ಆಮ್ ದ ಲ್ಯಾಂಡ್. ಈ ಕ್ವೆಶನ್ ಅಲ್ಲಿ ಮದರ್ಲ್ಯಾಂಡ್, ಲ್ಯಾಂಡ್, ಐ ವೇಟ್, ಪೇಷನ್ಸ್ ಈ ತರ ವರ್ಡ್ಸ್ ಬಂತು ಅಂದ್ರೆ, ಇಲ್ಲಿ ಒಂದು ಸ್ಯಾಂಪಲ್ ಕ್ವೆಶನ್ ಇದೆ. ಈ ತರ ವರ್ಡ್ಸ್ ನಮ್ಗೆ ಬಂತು ಅಂದ್ರೇನೆ ನಾವು ನೆನಪಿಸ್ಕೋಬೇಕಾಗಿರೋದು ಈ ಕೀವರ್ಡ್ಸ್ ನ. ಮದರ್ಲ್ಯಾಂಡ್, ಸ್ಪೀಕರ್, patient, waits, people tickle, plowing, planting trees, growing fruits, grass, children dance, play, soldiers, guns, people build fence, choke, motherland, wants, with love. ಈ ವರ್ಡ್ಸ್ ನ ನೆನಪಲ್ಲಿ ಇಟ್ಕೊಂಡು ಖಂಡಿತ 2 marks ಡಿಫಿಕಲ್ಟಿ ಇಲ್ಲದೆ ನಾವು ಇದನ್ನ ಆನ್ಸರ್ ಮಾಡಬಹುದು. ಓನ್ಲಿ ಥಿಂಗ್ ಇಸ್ ಪ್ರತಿ ಸಲ ಹೇಳೋ ತರ ಸ್ಪೆಲ್ಲಿಂಗ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಬಿ ಪಾಸಿಬಲ್ ಟು ಗೇನ್ 2 marks. ನೆಕ್ಸ್ಟ್ ಇಸ್ ಆನ್ ಟಾಪ್ ಆಫ್ ದ ವರ್ಲ್ಡ್. ಡಿಕಿ ಡಾಲ್ಮಾ ಅನ್ನೋ ಒಂದು ಕ್ಲೂ ವರ್ಡ್ ಬಂತು ಅಂದ್ರೇನೆ ಸಾಕು. ಇಲ್ಲೊಂದು ಸ್ಯಾಂಪಲ್ ಕ್ವೆಶನ್ ಇದೆ. ಎಲ್ಲಾ ಕ್ವೆಶನ್ ಅಲ್ಲೂ ಡಿಕಿ ಡಾಲ್ಮಾ ಅನ್ನೋದು ಬರುತ್ತೆ. ಈ ಡಿಕಿ ಡಾಲ್ಮಾ ಅನ್ನೋ ವರ್ಡ್ ನ ನೋಡಿದ ತಕ್ಷಣ ನೀವು ಈ ಕೀ ಪಾಯಿಂಟ್ಸ್ ನ ಮೆಮರಿಗೆ ತಂದ್ಕೋಬಹುದು. ಡಿಕಿ ಡಾಲ್ಮಾ ಲಾಸ್ಟ್ ಮದರ್, ಬ್ರದರ್, ಸಿಕ್ ಫಾದರ್, mountain climbing, hard work, dedication, determination, success. ಈ ವರ್ಡ್ಸ್ ನ ಇಟ್ಕೊಂಡು ನಾವು ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಂಡು 2 marks ನ ಈಸಿಯಾಗಿ ಪಡ್ಕೋಬಹುದು. ಓಕೆ, ಬಟ್ ಫಾರ್ ದ ಸ್ಪೆಲ್ಲಿಂಗ್ಸ್ ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ.